ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿನ ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಇವತ್ತು ನಿಮಗೆ ಸ್ಪೆಷಲ್ ಉಪ್ಪಿಟ್ಟು ತೋರಿಸ್ಕೊಡ್ತೀನಿ. ಅದೇ ವಾಂಗಿಬಾತ್ ಉಪ್ಪಿಟ್ಟು. ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರಾ. ಐಟಮು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಟೊಮೆಟೊ, ಹೆಚ್ಚಿದ ತರಕಾರಿ, ರವೆ, ಎಣ್ಣೆ, ಕಡಲೆಬೇಳೆ. ರವೆ ಒಂದು ಬೌಲ್ ರವೆನ ಹುರ್ಕೊತಾ ಇದ್ದೀನಿ. ರವೆ ಹುರ್ಕೊಂಡು ಸೈಡ್ಗೆ ಇಟ್ಕೊಳ್ಳಿ. ಬೇರೆ ಕಡಾಯಿಗೆ 50 ಗ್ರಾಮ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ ಕಾಯ್ದ್ಮೇಲೆ ಸಾಸಿವೆ ಹಾಕ್ಕೊತೀನಿ. ಯಾವಾಗಲೂ ಪ್ಲೇನ್ ಉಪ್ಪಿಟ್ಟು, ತರಕಾರಿ ಉಪ್ಪಿಟ್ಟು ತಿಂತೀರಾ, ಒಂದು ಸಲ ಈ ಥರ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ, ನಿಮಗೂ ಇಷ್ಟ ಆಗುತ್ತೆ. ಕಡಲೆಬೇಳೆ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಅಷ್ಟೇ ಹಾಕಿರೋದು. ಬೇಕಾದರೆ ಉದ್ದಿನಬೇಳೆನೂ ಆ್ಯಡ್ ಮಾಡ್ಕೋಬೋದು ನೀವು. ಹಸಿಮೆಣ್ಸಿನ್ಕಾಯಿ ನಾನು ಮೊದಲೇ ಏನಕ್ಕೆ ಹಾಕ್ತೀನಿ ಅಂದರೆ, ಫಸ್ಟೇ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದರೆ ನಿಮಗೆ ಗ್ಯಾಸ್ಟ್ರಿಕ್ ಆಗೋಲ್ಲ ಅನ್ನೋ ಉದ್ದೇಶಕ್ಕೆ ಹಸಿಮೆಣ್ಸಿನ್ಕಾಯಿ ಮೊದಲೇ ಫ್ರೈ ಮಾಡ್ಕೋಬೇಕು. ಆಮೇಲೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಕುಕ್ ಆಗಲಿ. ಒಂದು 2 ರಿಂದ 3 ನಿಮಿಷ ಈರುಳ್ಳಿ ಕುಕ್ ಆಗಲಿ. ಬೇಕಿದ್ದರೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೋಬೋದು, ಸೊ ಬೇಗ ಕುಕ್ ಆಗುತ್ತೆ. ಸೊ ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಹಾಕ್ತಾಯಿದ್ದೀನಿ. ನೀವು ಇದೆಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ 10 ನಿಮಿಷಕ್ಕೆ ಆಗೋಗುತ್ತೆ ಉಪ್ಪಿಟ್ಟು. ತುಂಬ ಬೇಗ ಆಗುತ್ತೆ, ಈಸಿಯಾಗುತ್ತೆ. ಟೊಮೆಟೊ ಸ್ವಲ್ಪ ಬೆಂದಮೇಲೆ ತರಕಾರಿ, ಸಣ್ಣದಾಗಿ ಹೆಚ್ಚಿರೋ ತರಕಾರಿ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಇಷ್ಟವಾಗಿರೋದು ಹಾಕ್ಕೋಬೋದು. ನಾನು ಹುಳ್ಳಿಕಾಯಿ, ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ 1 ಸ್ಪೂನಷ್ಟು ವಾಂಗಿಬಾತ್ ಪೌಡ್ರು. ಇದು ಮನೇಲೇ ಮಾಡಿರೋದು ವಾಂಗಿಬಾತ್ ಪೌಡ್ರು. ರೆಸಿಪಿ ಬೇಕಿದ್ದರೆ ನನಗೆ ಮೆಸೇಜ್ ಮಾಡಿ. ಅದು ಸಣ್ಣ ಉರಿಲಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ. ಅದಾದಮೇಲೆ ನೀರು ಹಾಕ್ಕೊಳ್ಳಿ. ಬಿಸಿನೀರು ಕಾಯಿಸಿಟ್ಕೊಂಡಿದ್ರೆ ಬಿಸಿನೀರು ಹಾಕ್ಬೋದು, ಇಲ್ಲಾಂದರೆ ತಣ್ಣೀರು ಬೇಕಾದ್ರೂ ಹಾಕ್ಬೋದು. ಬಿಸಿನೀರು ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಈರುಳ್ಳಿ ಬೇಯುವಾಗ ಉಪ್ಪು ಹಾಕಿದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಅದು ಸ್ವಲ್ಪ ಚೆನ್ನಾಗಿ ಕುದ್ಮೇಲೆ ಒಂದು 5 ರಿಂದ 6 ನಿಮಿಷ ಕುದ್ಮೇಲೆ ರವೆ ಹಾಕಿ ಮಿಕ್ಸ್ ಮಾಡಿ. ಕಾಯಿ ತುರಿ ಆಪ್ಷನು ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ತುಂಬ ಈಸಿಯಾಗಿರುತ್ತೆ. ನೀವು ಮಾಮೂಲಿ ಏನು ಹಾಕ್ತಿರೋ ಅದೇ. ಬಟಾಣಿ ಆ್ಯಡ್ ಮಾಡ್ಬೋದು, ತರಕಾರಿ ನಿಮ್ಮ ಇಷ್ಟವಾದ ತರಕಾರಿಗಳು ಹಾಕ್ಬೋದು. ಲಿಡ್ ಕ್ಲೋಸ್ ಮಾಡಿ ಒಂದು 2-3 ನಿಮಿಷ ಇಟ್ಟರೆ ಸಾಕು, ಚೆನ್ನಾಗಿರುತ್ತೆ ಉಪ್ಪಿಟ್ಟು. ಸರ್ವ್ ಮಾಡೋಕ್ಕೆ ರೆಡಿ. ಮೇಲ್ಗಡೆ ಗಾರ್ನಿಷಿಂಗಿಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ. ಕಾಯಿ ತುರಿ ಬೇಕಿದ್ದರೆ ಹಾಕ್ಕೋಬೋದು. ವಾಂಗಿಬಾತ್ ಉಪ್ಪಿಟ್ಟು ಸವಿಯಲು ಸಿದ್ಧ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.